ಡಾಕ್ಟರ್ ಜಿ ಎಸ್ ಆಮೂರ್ ಅವರ ಸಮಗ್ರ ಬೇಂದ್ರೆ ವಿಮರ್ಶೆ ಈ ಗ್ರಂಥದ ಒಂದು ಪರಿಚಯ ಮಾಡ್ತಾ ಇದ್ದೇವಲ್ಲ. ಇವತ್ತು 4ನೇ ದಿನ, ಈ ಸಾಹಿತ್ಯ ಸತ್ಸಂಗದ 4ನೇ ದಿನ ಇವತ್ತು. ಈ ಮಹಾನ್ ಗ್ರಂಥದ ಒಳಗೆ ಹೋಗುವ ಪೂರ್ವದಲ್ಲಿ ಭಗವಾನ್ ಶ್ರೀ ರಮಣ ಮಹರ್ಷಿಗಳ ರಮಣಾಶ್ರಮ ಕುರಿತು 2 ವಿಷಯಗಳನ್ನು ನನಗೆ ತಿಳಿದಂಥದ್ದು ಹೇಳಬೇಕನ್ನಿಸ್ತದೆ. ಏನಪ್ಪ ಅಂದರೆ 1943ರಲ್ಲಿ ವರಕವಿ ಶ್ರೀ ಬೇಂದ್ರೆಯವರು ಶ್ರೀ ಅರವಿಂದಾಶ್ರಮಕ್ಕೆ ಹೋಗಿ ಶ್ರೀ ಅರವಿಂದರ ಹಾಗೂ ಮಾತೆಯರ ದರ್ಶನವನ್ನು ತೆಗೆದುಕೊಂಡು ಬಂದರು. ಅವರನ್ನು ಕರ್ಕೊಂಡು ಹೋದವರು ಅವರ ಆತ್ಮೀಯ ಗೆಳೆಯ ಶ್ರೀ ಶಂಕರೇಗೌಡರ ಮಹನೀಯರು. ಅವರನ್ನು ಕರ್ಕೊಂಡು ಹೋದಾಗ ಹುಬ್ಬಳ್ಳಿಯಾಗ ಅವ್ರನ್ನ ಕಳಿಸ್ಲಿಕ್ಕೆ ಅವ್ರ ಶಿಷ್ಯವರ್ಗ ಎಲ್ಲ ಹೋಗಿತ್ತು. ಶಿಷ್ಯವರ್ಗ ಎಲ್ಲರೂ ಹೋಗಿದ್ದರು. ಆ ಸಂದರ್ಭದೊಳಗೆ ನಮ್ಮ ಹುಬ್ಬಳ್ಳಿಯಲ್ಲಿದ್ದಂಥ ಶ್ರೀ ದೇಸಾಯಿ ದತ್ತಮೂರ್ತಿಯವರು ಒಂದು ಕವನ ಬರೆದರು. ಆ ಕವನ ಬರೆದು ಅವ್ರಿಗೆ ಅರ್ಪಿಸಿ ಹಾಳಿ ಕೊಟ್ಟು ನಮಸ್ಕಾರ ಮಾಡಿದರು. ಆ ಕವನದ ಕೆಲವು ಸಾಲುಗಳನ್ನು ನಾನು ಓದ್ತಾ ಇದ್ದೇನೆ. ಅದರ ಶಿರೋನಾಮೆ ಪವನ. ಅರವಿಂದ ಮಕರಂದ ಕೊಂಡು ಬಾ ಪವನ, ಹರವು ಮುಂದೆಂದೆಂದು ತುಂಬೆ ಭುವನ. ರಸ ಋಷಿಯ ನೋಡಿ ಬಾ, ಹೊಸ ಸಿದ್ಧಿ ಪಡೆದು ಬಾ, ಮುಗಿಲಿನೆತ್ತರವನ್ನು ಅಳೆದು ಬಾರ. ಹಗಲೆ ಚಿಕ್ಕಿಗಳನ್ನು ತಿಳಿದು ಬಾರ. ಉಸಿರಾಗಿ ಜೀವನಕ್ಕೆ ಹಸಿರ ಬೆಳೆಸಲಿಕ್ಕೆ ಬಾ, ಕುಸುರಾಗಿ ಜೀವನದ ಕಲೆಯ ಕುದುರಿಸಲು ಬಾ. ಹೋಗಿ ಬಾರೈ ಗುರುವೆ, ನೀ ಹೋಗಿ ಬಾ. ಹೀಗೆ ಅವರನ್ನು ನಮಸ್ಕಾರ ಮಾಡಿ ವರಕವಿ ಶ್ರೀ ಬೇಂದ್ರೆ ಅವರನ್ನು ಕಳಿಸ್ಕೊಂಡ್ಬರ್ತಾರೆ. ಅದು ನನಗೆ ಶ್ರೀ ವಾಮನ ಬೇಂದ್ರೆ ಅವರು ಹೇಳಿದಂಥ ಒಂದು ವಿಷಯ. ಅವರು ಹೋಗುವಾಗಲೋ ಅಥವಾ ಮರಳಿ ಬರುವಾಗಲೋ ರಮಣಾಶ್ರಮ ಹತ್ತು. ಆವಾಗ ಅವರು ಹೋಗಿ ರಮಣರ ದರ್ಶನವನ್ನು ಪಡೆದು ಬಂದರು ಅಂಥೇಳಿ ನನಗೆ ವಾಮನ ಬೇಂದ್ರೆ ಹೇಳಿದರು. ಅದೆಲ್ಲೂ ದಾಖಲೆ ಆಗಿಲ್ಲ, ಇರಲಿ. ಆಮೇಲೆ ಈ ಮುಕ್ತಕಂಠ ಕವನ ಸಂಕಲನ ಪಾಪ 1936-37ರಲ್ಲಿ ರಮಣ ಹೃದಯ ಬರೆದಿಟ್ಟಿದ್ದರು. ಮುಂದೆ ಆ ಇಡೀ ಮುಕ್ತಕಂಠದಲ್ಲಿ ಇರುವಂಥ ಎಲ್ಲ ಕವನ ಸೇರಿ ಮುಕ್ತಕಂಠ ಅಂಥೇಳಿ ಒಂದು ಕವನ ಸಂಗ್ರಹವನ್ನು ಹಸ್ತಪ್ರತಿ ತಯಾರಾಗಿ ಕೂತಿತ್ತು. ಈಗ ಏನಾಗಿಬಿಡ್ತು ಅಂತಂದ್ರೆ ಅದು ಪೂರ್ಣ ಸದ್ದರ್ಶನ, ರಮಣಾಶ್ರಮದ ಪ್ರಕಟಣೆ, ಸಂಸ್ಕೃತ ಶ್ಲೋಕಗಳ ಪ್ರಕಟಣೆ, ಅದರ ಭಾವಗ್ರಹಣವಲ್ಲವೇ ಮುಕ್ತಕಂಠ, ಇದು ರಮಣ ಹೃದಯ. ಅದಕ್ಕೆ ವರಕವಿ ಶ್ರೀ ಬೇಂದ್ರೆ ಅವರು ಪರ್ಮಿಷನ್ ಸಲುವಾಗಿ ಅಲ್ಲಿ ಕೇಳಿದ್ದಾರೆ, 100% ಕೇಳಿದ್ದಾರೆ. ಯಾಕಂದರೆ ಮುಂದೆ ಹೇಳ್ತದೆ. ವರಕವಿ ಬೇಂದ್ರೆ ಅವರು 1956ರಲ್ಲಿ ಆ DAV ಕಾಲೇಜ್ ಸೊಲ್ಲಾಪುರದಿಂದ ಪ್ರಾಧ್ಯಾಪಕರಾಗಿ ನಿವೃತ್ತರಾಗ್ತಾರೆ. ಈಗ ಅವರಿಗೆ 60 ವರ್ಷ ವಯಸ್ಸು. ಬೀಳ್ಕೊಡುವ ದೊಡ್ಡ ಸಮಾರಂಭ ಏರ್ಪಡಿಸ್ತದೆ. ಆಗಲೇ ಸೊಲ್ಲಾಪುರ ಜನತೆ ಅವ್ರನ್ನ ಭಾಳ ಪ್ರೀತಿಸ್ತಾ ಇರ್ತದೆ. ಹೀಗಾಗಿ ಸಾಕಷ್ಟು ಜನ ಸೇರಿಬಿಟ್ಟಿರ್ತಾರೆ. ಈಗ ಏನಾಗಿಬಿಡ್ತೀವಿ ಅಂತಂದ್ರೆ ಅದೊಂದು ದೊಡ್ಡ ಬೀಳ್ಕೊಡುವ ಸಮಾರಂಭ. ಅದು ವರಕವಿ ಶ್ರೀ ಬೇಂದ್ರೆ ಅವರಿಗೆ ಇಂಥವ್ರನ್ನ ಅಧ್ಯಕ್ಷ ಮಾಡಲಿಕ್ಕೆ ಆಗಲ್ಲಲ್ಲ. ಆವಾಗ ಶ್ರೀ ದತ್ತೋ ವಾಮನ ಪೋದ್ದಾರ್, ಯಾರವರು? ಪುಣೆಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳು. ಅವರ ಆಮಂತ್ರಿಸಿ ಅವರ ಅಧ್ಯಕ್ಷತೆಯಲ್ಲಿ ಬೇಂದ್ರೆಯವರಿಗೆ ಸತ್ಕಾರ, ಬೇಂದ್ರೆಯವರಿಗೆ ಆಶೀರ್ವಾದ ಮಾಡಿ ಅಂತಾಗಿ ಅವರು ಪೋದ್ದಾರ್, ಶ್ರೀ ದತ್ತೋ ವಾಮನ ಪೋದ್ದಾರು ಬೇಂದ್ರೆಯವ್ರಿಗಿಂತ ಹಿರಿಯರು. ಅದೆಲ್ಲ ಒಪ್ತೇನೆ, ಕರೆಕ್ಟ್. 60-65 ವರ್ಷ ಆಗಿರ್ಬೋದು ಅವ್ರಿಗೆ.
ಅವರಿಗೆ ಆವಾಗ ಪೋದ್ದಾರ್ ಅವರು ತಮ್ಮ ಭಾಷಣ ಮಾಡಲಿಕ್ಕೆ ಹೇಳ್ತಾರೆ, ಇಲ್ಲ ನಾನು ವಯಸ್ಸಿನಿಂದ ದೊಡ್ಡವೆಲ್ಲ ಖರೆ, ಆದರೆ ನನಗೆ ಇಂಥ ಮಹನೀಯರನ್ನು ಆಶೀರ್ವಾದ ಮಾಡೋದಾಗಲಿ ಏನು ಮಾಡೋದಾಗಲಿ ಅನ್ನಿಸ್ತದೆ, ಶಕ್ತಿ ಯಾಕೋ ಇಲ್ಲ ಅನ್ನಿಸ್ತದೆ. ಏನು ಮಾಡಬೇಕು ಈಗ? ಯಾರ ಹತ್ರ ಶಕ್ತಿ ಇದೆಯಾ, ಕೊಡ್ತೀರಾ ಅಂತ ಕೇಳ್ತಾರೆ. ಆವಾಗ ಅದು ಐತವಾರ ದಿವಸ ಮಾರ್ಚ್ 8ನೇ ತಾರೀಕು, ಮಾರ್ಚ್ 4, 1956. ಅವತ್ತು ಅವರು ಒಬ್ಬ ಪೋಸ್ಟ್ಮನ್ ಎದ್ದು ನಿಂತುಬಿಡ್ತಾನೆ. ಸರ್, ನಿನ್ನೆ ಸಂಜೆ ಮುಂದೆ ನಮ್ಮ ಬೇರೆ ಊರಿಂದ ಟಪಾಲ್ ಬರೋದು ತಡ ಆಯ್ತು, ವರಕವಿ ಬೇಂದ್ರೆ ಅವ್ರ ಹೆಸರಿಗೆ ಇದೊಂದು ಪತ್ರ ಬಂದದ, ಇದೊಂದು ಕವರ್ ಬಂದದ ಅಂತ ಹೇಳ್ತಾನೆ. ಅವ್ನು ಎದ್ದು ನಿಂತು ಆ ಕವರ್ ತೊಗೊಂಡು ಹೋಗಿ ಆ ಶ್ರೀ ಪೋದ್ದಾರ್ ಅವ್ರ ಕೈಯಾಗ ಕೊಡ್ತಾನೆ. ಅದು ರಮಣಾಶ್ರಮದ ಪತ್ರ, ಬೇಂದ್ರೆ ಅವರಿಗಾಗಿ ಬರೆದದ್ದು. ಏನಿರ್ಬೋದು? ಹೇಳಿದ್ನಲ್ಲ ಆಗಲೇ, ಮುಕ್ತಕಂಠದಲ್ಲಿರುವಂಥ ಶ್ರೀ ರಮಣ ಹೃದಯವನ್ನು ಪ್ರಕಟಿಸಲಿಕ್ಕೆ ಅನುಮತಿ ಕೊಟ್ಟಿರ್ಬೋದು. ಅದು ಎಕ್ಸಾಕ್ಟ್ಲಿ ಯಾರೂ ರೆಕಾರ್ಡ್ ಮಾಡಿಲ್ಲ, ನಾನು ಗ್ರಹಿಸಿ ಹೇಳ್ತಾ ಇದ್ದೇನೆ. ಆದರೆ ಆ ಪೋಸ್ಟ್ಮನ್ ಎದ್ದು ನಿಂತದ್ದು, ಅದು ಆ ಪತ್ರವನ್ನು ಕೊಟ್ಟದ್ದು ಎಲ್ಲ ಅತ್ಯಂತ ನಿಖರವಾದಂಥ ಸತ್ಯ. ಆವಾಗ ಎಲ್ಲರಿಗೂ ಸಂತೋಷ ಆಗ್ತದೆ. ಪೋದ್ದಾರ್ ಅವರು ಬೇಂದ್ರೆ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ದೊಡ್ಡದಾಗಿ ಬೆಳೀರಿ ಅಂತ ಹೇಳ್ತಾರೆ. ಈ ಗ್ರಂಥ ಏನದಲ್ಲ, ಹೀಗಾಗಿ ರಮಣಾಶ್ರಮದ ಒಂದು ಅವರ ಬೀಳ್ಕೊಡೆ ಸಮಾರಂಭಕ್ಕೂ ಆ ಸಂಬಂಧ ಬಂತು ಅಂತ ನಾನು ಹೇಳಿದ್ದೆ. 2 ವಿಷಯ ಹೇಳ್ತೇನೆ ಅಂತ ಹೇಳಿದ್ದೆ. ಅದರಂತೆ ಧಾರವಾಡಲ್ಲಿ ಆಮೂರವ್ರು 90ರ ದಶಕದಲ್ಲಿ ಮುಂಚೆ ಸ್ವಲ್ಪ ದಿವಸ, ಆಮೇಲೆ ಬೆಂಗಳೂರಿಗೆ ಬಂದರು ಅವರು. ತಮ್ಮ ಈ ಸಮಗ್ರ ಬೇಂದ್ರೆ ವಿಮರ್ಶೆ ಹೆಂಗೆಂಗಾಗೋ ಪುಸ್ತಕ, ಹೆಂಗಿರಬೇಕು, ಏನೇನು ಬರೀಬೇಕು, ಯಾವ ನಮೂನೆ ಅದು DTP ಆಗಬೇಕು. ಯಾಕಂದರೆ ಇದು 1034 ಪುಟಗಳ ಪುಸ್ತಕ ಅಂದ್ಕೊಳ್ಳೆ. ಆವಾಗ ಅವರ ಶಿಷ್ಯ, ಧಾರವಾಡದಲ್ಲಿ ನೆಲೆಸಿರುವಂಥ ಸಾಹಿತಿ ಶ್ರೀ GM ಹೆಗಡೆ ಅವರು ಪಾಪ 90ರ ವಯೋವೃದ್ಧ ಶ್ರೀ ಆಮೂರವ್ರ ಸಹಾಯಕ್ಕೆ ಹೋಗ್ತಾರೆ. ಅವ್ರನ್ನ ನೀವು ಸಂಪಾದಕ ಅಂತ ಸೇರಿಸ್ಕೊಡ್ರಿ ಅಂತ ಹೇಳ್ತಾರೆ ಅವರು. ಆ ಗ್ರಂಥಕ್ಕೆ, ಸಮಗ್ರ ಬೇಂದ್ರೆ ವಿಮರ್ಶೆ ಗ್ರಂಥಕ್ಕೆ ನೀವು ಸಂಪಾದಕರು, ಏನೋ ಬರೆದಿಟ್ಟೆ, ನೀವೆಲ್ಲ ಕೂಡಿಸ್ರಿ, ಅವ್ನಿಗೆ ಚೆಂದಾಗಿ ಜೋಡಿಸ್ರಿ, DTP ಮಾಡಿಸ್ರಿ, ಪ್ರತಿಯೊಂದನ್ನು ಲಕ್ಷ ಕೊಟ್ಟು ನೋಡಿರಿ, ಪ್ರತಿ ಶಬ್ದ ಲಕ್ಷ ಕೊಟ್ಟು ನೋಡಿದ್ಬೇಕು, ನಿಮ್ಗೆ ಸಾಕತ್ತು ನೋಡ್ರಿ ಅಂತ ಹೇಳ್ತಾರೆ. ಅದರಂತೆ GM ಹೆಗಡೆ ಅವರು ಮಾಡ್ಯಾರ. ಇದೊಂದು ದೊಡ್ಡ ಪುಸ್ತಕ, ಸಮಗ್ರ ಬೇಂದ್ರೆ ವಿಮರ್ಶೆ. ನೋಡಿ, ಈ ದೊಡ್ಡ ಪುಸ್ತಕ, ಈ ಪುಸ್ತಕವನ್ನು ಸಂಪಾದಿಸಿ ಎಲ್ಲೋ ಪರ್ಫೆಕ್ಟ್ ಮಾಡಿ ಇದನ್ನು ಇದು ಮಾಡಿದಂಥ ಶ್ರೀ GM ಹೆಗಡೆ ಅವರಿಗೆ ನಾವು ಬಹಳಷ್ಟು ವಿಚಾರದಿಂದ ನಾವು ಕೃತಜ್ಞರಾಗಿದ್ದೇವೆ. ಈ GM ಹೆಗಡೆ ಇದೊಂದೇ ಕೆಲಸ ಅಲ್ರಿ. 1977 ಇಳಿದು ಬಾ ತಾಯಿ, ಇನ್ನೂ ತರುಣರು, ಆವಾಗ ಇಳಿದು ಬಾ ತಾಯಿ ಅಭಿನಂದನಾ ಗ್ರಂಥವನ್ನು ಅವರು ಅದಕ್ಕೆ ಭಾಳ ಸಹಾಯ ಮಾಡಿದರು ಪ್ರಕಟ ಆಗಲಿಕ್ಕೆ. ಇನ್ನು ಈ ಪುಸ್ತಕ ಪ್ರಕಟ ಮಾಡಿದವರು ಯಾರಪ್ಪ? ನಮ್ಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದ ಶ್ರೀ ಸುಬ್ರಹ್ಮಣ್ಯಂ. ಭಾಳ ಉತ್ಸಾಹದಿಂದ ಇಷ್ಟು ದೊಡ್ಡ ಪುಸ್ತಕ ಪ್ರಕಟ ಮಾಡೋದಷ್ಟು ಸಾಮಾನ್ಯ ಕೆಲಸ ಅಲ್ಲ. ಕಾಗದದ ಬೆಲೆ ಅಷ್ಟು, ಅದು ಯಾರ ಹತ್ರ ಹೋಗಿ ಮಾಡಬೇಕು. ಆ DTP ಕರೆಕ್ಷನ್ನು, ಅದಕ್ಕೆ ಹಾರ್ಡ್ ಬೌಂಡ್, ನಾನು ಹೇಳಿದ್ನಲ್ಲ ಮೊನ್ನೆ, ಹಾರ್ಡ್ ಬೌಂಡ್ ಅದು ಪುಸ್ತಕ. ಇಷ್ಟೆಲ್ಲ ಮಾಡಲಿಕ್ಕೆ ಆ ಶ್ರೀ ಸುಬ್ರಹ್ಮಣ್ಯರು ಭಾಳಷ್ಟು ಶ್ರಮ ವಹಿಸ್ಯಾರ, ಉತ್ಸಾಹ ತೋರ್ಯಾರ. ಅದಕ್ಕೆ ಅವರಿಗೂ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳು, ಕೃತಜ್ಞತೆಗಳು. ಯಾಕಂದ್ರೆ ಬೇಂದ್ರೆ, ವರಕವಿ ಶ್ರೀ ಬೇಂದ್ರೆ ಅವರನ್ನು ಒಂದು ಆ ಸಾಹಿತ್ಯ ದೃಷ್ಟಿಯಿಂದ ಅವ್ರನ್ನ ಇಲ್ಲಿ ನೋಡಲಿಕ್ಕೆ ನಮ್ಗೆ ಅವಕಾಶ ಆಯ್ತು. ಭಾಳ ದೃಷ್ಟಿಯಿಂದ ಸಾಹಿತ್ಯ ಯೋಗ ಅವರದು, ಕಾವ್ಯ ಯೋಗ, ಕಾವ್ಯಾನುವಾದಗಳು ಎಲ್ಲ ಇದ್ರೊಳಗೆ ಸಿಗ್ತಾವೆ. ಅನುವಾದಗಳು ಎಲ್ಲ ಇಲ್ಲೇ ಈ ಒಂದು ಗ್ರಂಥದಲ್ಲಿ ಸಿಗ್ತಾವೆ. ಈ ರೀತಿ ನಮಗೊಂದು ಭಾಳ ದೊಡ್ಡ ಅನುಕೂಲ, ಅಂದರೆ ಭಾಳ ದೊಡ್ಡ ಬೇಂದ್ರೆ ಅಭಿಮಾನಿಗಳಿಗೆ ಒಂದು ಅದ್ಭುತವಾದಂಥ ಓದಿನ ಮೂಲಕ ಕೊಟ್ಟು ಕಳಿಸ್ಯಾರ. ಬೆಲೆ ಎಷ್ಟಾದರೂ ಇರ್ಬೋದು, ಆಸಕ್ತರು ಶ್ರೀ ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿಯಿಂದ ಅದನ್ನು ಖರೀದಿಸಬಹುದು ಆಸಕ್ತರು. ಆಮೇಲೆ ಇದಕ್ಕೆ ನಾನಿವತ್ತು ಆ ಶ್ರೀ GM ಹೆಗಡೆ ಅವರಿಗಾತು, ನಮ್ಮ ಸಾಹಿತ್ಯ ಪ್ರಕಾಶನದ ಶ್ರೀ ಸುಬ್ರಹ್ಮಣ್ಯರಿಗಾತು ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ಅವರು ಇಂಥ ಬೃಹತ್ ಗ್ರಂಥವನ್ನು ಪ್ರಕಟಿಸಿದ್ದಾರೆ ಅಂತ ಹೇಳಲಿಕ್ಕೆ ಆಯಿತು. ಮತ್ತೆ ನಾಳೆ ನೋಡುವ.
ನಮಸ್ಕಾರ ನಮಸ್ಕಾರ.